ನಮಸ್ತೆ. ಇಂದು ನಾನು ಗಣರಾಜ್ಯೋತ್ಸವದ ಪ್ರಯುಕ್ತ ಪಾರಿಜಾತ ಕೇಸರಿ ಬಿಳಿ ಇರುತ್ತಲ್ಲ, ಹಾಗಾಗಿ ಆ ಗಿಡದ ಹತ್ರ ಅಂದರೆ ನನ್ನ ಮನೆಯಿಂದ ಸ್ವಲ್ಪ ದೂರ ಇದೆ ಇದು. ಹಾಗಾಗಿ ನೋಡೋಣ ಇದೆಯಾ ಪಾರಿಜಾತ ಅಂತ ಅಂದ್ಕೊಂಡು ಬಂದೆ. ಕೆಳಗಡೆ ನೋಡಿದರೆ ನಾನೋಗಿದ್ದು 7 ಗಂಟೆ ಸಮಯ. ಆದರೆ 7 ಗಂಟೆ ಆದ್ರೂ ಅರಳಿದ ಹೂವು ಒಂದು ಕೂಡ ಬಿಡದೆ ಗಿಡದಲ್ಲೇ ಇತ್ತು. ನನಗಂತೂ ಅದು ನೋಡಿ ತುಂಬ ಖುಷಿಪಟ್ಟೆ. ಏಕೆಂದರೆ ಕೆಳಗಡೆ ಬಿದ್ದಿರುತ್ತೆ, ಎತ್ಕೊಬೇಕಿತ್ತು ಅನ್ನೋ ಬೇಜಾರಿಗಿನ್ನ ಅದು ಗಿಡದಲ್ಲೇ ಇದೆಯಲ್ಲ ಅನ್ನೋ ಖುಷಿ ತುಂಬ ಖುಷಿ ಕೊಡ್ತು ನನಗೆ. ಆ ಗಿಡದಲ್ಲಿರೋ ಹೂವನ್ನ ನೋಡಿ ನಿಮಗೆ ಒಂದು 6 ನಿಮಿಷ ಏನೋ ಲೈವ್ ಮಾಡಿದೆ ನಾನು. ಅಟ್ಲೀಸ್ಟ್ ನಾನು ಅದನ್ನು ನೋಡಲಿಕ್ಕೆ ಅಂತೇಳಿ ಲೈವಲ್ಲಿ ಉಳ್ಕೊಳ್ಳಿ, ವಿಡಿಯೋಗೆ ನೋಡ್ಬೋದು. ಆದರೆ ಒಂದಷ್ಟು ಜನ ನೋಡಲಿ ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ತೆ. ಅಂದರೆ ಎಲ್ಲರೂ ನೋಡೋಲ್ಲ ಅಲ್ವಾ ವೀಡಿಯೋನ. ಹಾಗಾದರೆ ಲೈವ್ಗಾದರೆ ಯಾರಾದರೂ ಬಂದರೆ ನೋಡ್ಬೋದೇನೋ ಅಂದ್ಬಿಟ್ಟು ಹಾಕಿದ್ದೆ. ತುಂಬ ಚೆನ್ನಾಗಿ, ನನಗಂತೂ ತುಂಬ ಖುಷಿಪಟ್ಟೆ. ಆ ಮುಂಜಾನೆಯಲ್ಲಿ ಅಕ್ಕಿಗಳ ಕಲರವ ಕೂಡ ಇತ್ತು, ಆದರೆ ಅದನ್ನು ನಾನು ಮ್ಯೂಟ್ ಮಾಡ್ತಾಯಿದ್ದೆ ಪ್ರತಿ ಸಾರಿನೂ. ಈಗ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಆ ಧ್ವನಿಯ ಜೊತೆಗೆ ನನ್ನ ಒಂದಷ್ಟು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಈ ಖುಷಿ ತುಂಬ ಇಷ್ಟ ಆಯಿತು ನನಗೆ. ಈ ಹೂಗಳನ್ನು ಬಿಡಿಸೋದು ಮತ್ತು ಹತ್ತಿರನೇ ಇತ್ತು ನನಗೆ. ಹೂವು ಕೂಡ ಹತ್ತಿರದಲ್ಲೇ ಸಿಕ್ಕಿತ್ತು. ನೋಡೋಣ ಮಗ್ಗುಗಳನ್ನ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೂವು ಸಿಕ್ಕಿದೆ, ನನ್ನ ಮಗ್ಗು ಸಿಕ್ಕಿದ್ರೆ ಅದನ್ನು ಕಟ್ಬೋದಲ್ವಾ ಅಂತ ಆಸೆ ಆಯಿತು. ನೋಡ್ತೀನಿ, ಸಂಜೆ ಆದರೆ ಹೋಗ್ತೇನೆ. ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ಬಿಡಿಸಿ ತಗೊಂಡೋಗೋಣ ಅಂಥೇಳಿ ಬಿಡಿಸಿ ತೊಗೊಂಡೋಗಿ ಗಣರಾಜ್ಯೋತ್ಸವದ ಏನಾದರೂ ವಿಶೇಷತೆಯಾಗಿ ನಾನು ಇವತ್ತು ಪುಷ್ಪಾಲಂಕಾರ ಮಾಡಬೇಕು ಅಂತೇಳಿ ನಾನು ಪಾರಿಜಾತ ಗಿಡದ ಬಳಿ ಬಂದೆ. ಆದರೆ ಆಶ್ಚರ್ಯ ಅಂದರೆ ಚಳಿಗಾಲವಾದ್ದರಿಂದ ಹೂವು ಆ ಗಿಡದಿಂದ ಉದುರದೆ ಗಿಡದಲ್ಲಿ ಇತ್ತು. ಮತ್ತು ಹರಳೋದು ಕೂಡ ಲೇಟು, ಈಗ ತಡವಾಗಿಲ್ಲ ಅಂತ ನನಗೆ ಆ ಒಂದು ಸಂದರ್ಭ, ಆ ಒಂದು ಸನ್ನಿವೇಶವನ್ನು ನನಗೆ ಕಣ್ಣಾರೆ ನಾನು ಅನುಭವಿಸ್ದೆ. ಅದೇ ನಂಬಿಕೆಗಳಿರುತ್ತವೆ, ಈ ಮುಂಜಾನೆ ಹೂವು ಹರಡಲ್ಲ ಅಂತ. ಪಾರಿಜಾತ ಮುಂಜಾನೆ ಈ ಚಳಿಗಾಲದಲ್ಲಿ ಗಿಡದಲ್ಲೇ ಇರುತ್ತೆ, ಅದನ್ನು ಕಿತ್ತು ನಾವು ಮುಡಿಸ್ಬಹುದು. ಹತ್ತಿರವೇ ಆದ್ರಂತೂ ಖುಷಿಯಿಂದ ಬಿಡಿಸಿ ಮುಡಿಸುವಂಥದ್ದು. ಮತ್ತು ಮುಂಜಾನೆಯ ಪಕ್ಷಿಗಳ ಕಲರವ ಇವನ್ನೆಲ್ಲ ಆಸ್ವಾದಿಸಬೇಕು ಅಂತ ಅಂದರೆ ಖಂಡಿತ ನಾವು ಈ ಥರದ್ದೆಲ್ಲ ಗಿಡಗಳನ್ನು ನಮ್ಮ ಮನೆ ಅಂಗಳದಲ್ಲಿ ಹಾಕ್ಕೋಬೇಕು. ಆದರೆ ಅವಕಾಶಗಳಿದ್ದರೆ ಮನೆ ಮುಂದೆ ಒಂದಷ್ಟು ಸ್ಥಳ ಇದ್ದರೆ ಖಂಡಿತ ಈ ಥರದ ಗಿಡಗಳನ್ನು ಹಾಕಿ ನೀವು ಕೂಡ ಖುಷಿಪಡಿ ಅಂತ ಹೇಳ್ತಾ, ನಾನು ನನ್ನ ಖುಷಿಯೊಂದಿಗೆ ನೀವು ಕೂಡ ಖುಷಿಯನ್ನು ಆಸ್ವಾದಿಸಿ. ಈ ಚಳಿಗಾಲದ ಈ ಮಾಘ ಮಾಸದಲ್ಲಿ ಪಾರಿಜಾತ ಗಿಡದಲ್ಲೇ ಇರುತ್ತೆ, ಅದನ್ನು ಕಿತ್ತು ಮುಡಿಸ್ಬಹುದು ಹತ್ತಿರದಲ್ಲೇ ಇರೋದ್ರಿಂದ. ಅಂದರೆ ಒಂದಷ್ಟು ಕತ್ತರಿಸಿದ್ರೂ ಕೂಡ ಟೆರೆಸ್ ಆ ಥರ ಸ್ಟೆಪ್ಗಳೇನಾರು ಇದ್ದರೆ ಅಲ್ಲೂ ಕೂಡ ನಾವು ಹೂವನ್ನು ಬಿಡಿಸ್ಕೋಬೋದು. ಇದೊಂದು ವಿಧಾನ ತುಂಬ ನನಗೆ ಇಷ್ಟವಾದಂಥದ್ದು. ಹಾಗಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇದ್ವು, ಆ ಹೂಗಳನ್ನು ನಾನು ಬಿಡಿಸೋ ಸಂದರ್ಭ, ಅಕ್ಕಿಗಳ ಕಲರವ, ಈ ದೇವಕುಸುಮ ನನ್ನ ಕರದಿಂದ ಈಗ ಹರಿಹರನ ಪುಷ್ಪರಗಳೇ ನನಗೆ ನೆನಪಾಯಿತು. ಎನ್ನವ ಸಂಪಿಗೆ, ಎನ್ನವ ಕೇದಿಗೆ, ನಾನು ಶಿವನ ಪೂಜೆಗೆ ನಿಮ್ಮನ್ನು ಬಿಡಿಸೋಗ್ತಾ ಇದ್ದೀನಿ. ನಿಮ್ಮನ್ನು ಅಂದರೆ ಅವರನ್ನು ಈಗ ಮನೆಗೆ ಬನ್ನಿ, ಹಬ್ಬಕ್ಕೆ ಬನ್ನಿ ಅಂತ ನಾವು ಪಕ್ಕದ ಮನೆಯವ್ರನ್ನ ಕರಿತೀವಲ್ಲ, ಆ ಥರ ಪೂಜೆಗೆ ನೀವು ಬನ್ನಿ ಅಂತೇಳಿ ಕರೆಯೋ ಹರಿಹರನ ಪುಷ್ಪರಗಳೇ ನನಗೆ ಈ ಸಂದರ್ಭದಲ್ಲಿ ನೆನಪಾಯಿತು. ಅವುಗಳನ್ನೆಲ್ಲ ಕತ್ತರಿಸಿ ಬಿಡಿಸಿ ತಂದಂತಹ ಸಂದರ್ಭವನ್ನು ನಾನು ಅಲಂಕಾರ ಮಾಡಿಕೊಳ್ಳೋಣ. ಇವತ್ತು ಗಣರಾಜ್ಯೋತ್ಸವಕ್ಕೆ ಬಾಳೆ ಎಲೆ, ಹಸಿರು ಬಿಳಿ ಕೇಸರಿ ಆ ಸಮ್ಮಿಶ್ರ ಒಂದು ಇದನ್ನು ತಂದುಕೊಡ್ಬೇಕು. ನಾನು ನನ್ನ ಒಂದು ಕ್ರಿಯೇಟಿವಿಟಿನಲ್ಲಿ ಅದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ತಂದು ಹೂವನ್ನೆಲ್ಲ ಅಲಂಕಾರ ಮಾಡಿದೆ. ಆದರೆ ಇನ್ನೂ ಏನೇನೋ ಮಾಡೋದಿತ್ತು, ಆದರೆ ಸದ್ಯಕ್ಕೆ ನನಗೆ ಅದು ಬಾಡಿ ಹೋಗುತ್ತೆ ಬೇಗ. ಅದಕ್ಕೂ ಮುಂಚೆ ಅದನ್ನು ನಾವು ಉಪಯೋಗಿಸ್ಕೋಬೇಕು. ಆ ಕಾರಣಕ್ಕೆ ನಾನು ನನಗೆ ತೋಚಿದ ರೀತಿಯಲ್ಲಿ ನಾನು ಯಾವುದೇ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಿಲ್ಲ, ಹೀಗೆ ಮಾಡಬೇಕು ಅಂತ. ನನಗೆ ಹೇಗೆ ಅನಿಸುತ್ತೆ ಆ ಕ್ಷಣಕ್ಕೆ ಆ ಥರದ ಅಲಂಕಾರವನ್ನು ಮಾಡ್ತಾ ಹೋಗ್ತೇನೆ. ನಾನು ಯಾವ ಹೂವನ್ನು ಬಳಸ್ದೆ, ಕೇಸರಿ ಬಿಳಿ
ಬಳಸ್ಕೊಂಡು ಆ ಕೇಸರಿ ಬಿಳಿ ಒಂದೇ ಹೂನಲ್ಲಿರೋದ್ರಿಂದ ಹಸಿರು ಬಾಳೆ ಎಲೆಯ ಒಂದು ಇದನ್ನು ಬಳಸ್ಕೊಂಡು ಕೇಸರಿ ಬಿಳಿ ಹಸಿರನ್ನು ನಾನು ಗಣರಾಜ್ಯೋತ್ಸವಕ್ಕೆ ನನ್ನ ಕಡೆಯಿಂದ ನಾನು ನನ್ನ ಭಾರತ, ನನ್ನ ದೇಶ, ನಾನು ಉಸಿರಾಡೋ ನೆಲಕ್ಕೆ ಕೃತಜ್ಞತೆಯಾಗಿ ಅರ್ಪಿಸಿದಂತಹ ಒಂದು ಪುಟ್ಟ ಸಂದರ್ಭ, ಒಂದು ಕರ್ತವ್ಯ ಅಂದರೂ ಕೂಡ ತಪ್ಪಾಗಲಾರ್ದು. ಈ ಥರದ್ದೆಲ್ಲ ಪ್ರತಿಯೊಬ್ಬರೂ ಅವ್ರ ಕೈಲಾದದ್ದನ್ನು ಅವ್ರಿಗಿಷ್ಟವಾದ ರೀತಿಯಲ್ಲಿ ತಮ್ಮ ತನವನ್ನು ತೋರಿಸೋವಂಥ ಒಂದು ರೀತಿ ಕೂಡ ಇದಾಗಿತ್ತು. ನನಗಂತೂ ತುಂಬ ಖುಷಿಪಟ್ಟೆ ನಾನು. ನನಗೆ ಹೆಂಗೆ ಅನ್ನಿಸ್ತೋ ಹಾಗೆ ವೃತ್ತಾಕಾರದಲ್ಲಿ ಹೂವನ್ನು ಅಲಂಕಾರ ಮಾಡಿ ಗಣರಾಜ್ಯೋತ್ಸವದ ನನ್ನ ಮಗ NCCನಲ್ಲಿ ಇವತ್ತು NCC ಅಂದರೆ ಈಗ ಅಂತಿಮ PUCಲಿದ್ದಾನೆ. ಅವನಿಗೂ ಕೂಡ ಒಂದು ಒಳ್ಳೆ ಕಮಾಂಡರಾಗಿ ಆಯ್ಕೆಯಾಗಿ ಇವತ್ತು ಅವನದೇ ಆದ ಕರ್ತವ್ಯದಲ್ಲಿ ತೊಡಗಿದ್ದ. ಅವನಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ. ಗಣರಾಜ್ಯೋತ್ಸವದಲ್ಲಿ ಭಾರತ ದೇಶ ನಮ್ಮದು ಅನ್ನೋ ಏನೆಲ್ಲ ಭಾವನೆಗಳಿದೆ ಅದೆಲ್ಲ ಒಳ್ಳೆಯದಾಗಲಿ. ಜಾತಿ ಭೇದವನ್ನು ಮೀರಿ ಎಲ್ಲರೂ ನಮ್ಮ ತನಕ್ಕೋಸ್ಕರ ಬದುಕೋಣ ಅಂತ ಹೇಳ್ತಾ ನಾನು ಈ ರಂಗವಲ್ಲಿಯನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಅರ್ಪಿಸ್ತಾ ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ. ಇಂಥ ಸಂದರ್ಭಗಳು ಎಲ್ಲ ಸಾರಿನೂ ಬರೋದಿಲ್ಲ, ಮತ್ತು ನಮ್ಮ ಆಸಕ್ತಿ ಎಲ್ಲ ಸಂದರ್ಭದಲ್ಲೂ ಹೀಗೆ ಇರೋದಿಲ್ಲ. ಇದ್ದಾಗ ಈ ಥರದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ನಮ್ಮದೇ ಆದಂತಹ ಒಂದಷ್ಟು ಸಣ್ಣ ಪುಟ್ಟ ಕಾಣಿಕೆಗಳನ್ನು ನೀಡಬೇಕಾಗ್ತದೆ. ಬರೀ ಬದುಕು ಅಂದರೆ ಊಟ ತಿಂಡಿ ಅಷ್ಟೇ ಅಲ್ಲ, ಅದರ ಆಚೆಗೂ ಒಂದು ಒಳ್ಳೆಯ ಬದುಕನ್ನು ನಾವು ಕಾಣಬಹುದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದರಲ್ಲಿ ಇದು ಕೂಡ ಒಂದು. ನಾವು ಯಾವ ರೀತಿ ನಾವು ಅದನ್ನು ತಗೋತೀವಿ, ಅದನ್ನು ನಕಾರಾತ್ಮಕವಾಗಿ ತಗೋತೀವ, ಸಕಾರಾತ್ಮಕವಾಗಿ ತಗೋತೀವ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಈ ಥರದ ಏನೇ ಒಂದು ಹೊಸ ವಿಚಾರಗಳಿಗೆ ವಿನಿಯೋಗಿಸೋದ್ರ ಜೊತೆಗೆ ಒಂದಷ್ಟು ಬದುಕಿನಲ್ಲಿ ತುಂಬ ಬ್ಯುಸಿಯಾಗಿರೋದನ್ನು ನೋಡ್ಕೊಬೇಕು. ಇಲ್ಲದಿದ್ದರೆ ಯಾವ್ಯಾವುದೋ ವಿಚಾರಗಳು ತಲೆಯಲ್ಲಿ ಬಂದು ನಮ್ಮ ಬದುಕಿನ ಇದನ್ನೇ ಅಳ್ಳಾಡಿಸ್ಬಿಡುತ್ತೆ. ಅದಕ್ಕಿಂತ ಈ ಥರದ ಹೂಗಳೊಂದಿಗಿನ ಬದುಕು ಮತ್ತು ಇನ್ನೇನಾದರೂ ಹೊಸದಾಗಿ ನಾವು ಮಾನವರಾಗಿ ಹುಟ್ಟಿದ್ದೇವೆ, ಪ್ರಕೃತಿಗೆ ಏನಾದರೂ ಹೊಸತನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ತೊಡಗಿಸ್ಕೊಂಡಾಗ ಈ ಥರದ್ದೆಲ್ಲ ನಡಲಿಕ್ಕೆ ಸಾಧ್ಯ. ಇದಾಗಿತ್ತು ಇಂದಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗೆ.